ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಹನೇ ಒಂದು ನಕ್ಷತ್ರಪುಂಜ ಅಥವಾ ಗ್ಯಾಲಕ್ಸಿ. ಬಾಡಿ ಅಂದ್ರೆ ಬರೀ ಶರೀರ ಅನ್ಕೋತೀವಿ, ಆದ್ರೆ ನಿಧಾನವಾಗಿ ನಾವು ಈ ವಿಷಯನ ಅರ್ಥ ಮಾಡ್ಕೋಬೇಕು. ನಮ್ಮ ದೇಹ ಅನ್ನೋದು ಒಂದು ಚಿಕ್ಕ ಬ್ರಹ್ಮಾಂಡ. ಆಳವಾಗಿ ಪರೀಕ್ಷೆ ಮಾಡಿದ್ರೆ ನಮ್ಮೊಳಗಡೆಯೇ ಬ್ರಹ್ಮಾಂಡ ಇದೆ. ನಂಬರ್ 1, ನಮ್ಮ ದೇಹದೊಳಗಿರುವಂತ ನಕ್ಷತ್ರಗಳು, ನಮ್ಮ ದೇಹದೊಳಗೆ ಬೆರೆತಿರುವಂತ ಮೂಲಿಕೆಗಳು ಅಂದ್ರೆ ಎಲಿಮೆಂಟ್ಸ್, ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್, ಆಕ್ಸಿಜನ್. ಇವೆಲ್ಲ ಕೂಡ ನಕ್ಷತ್ರಗಳ ವೇಸ್ಟ್ ಅಂದ್ರೆ ಸ್ಟಾರ್ ಡಸ್ಟ್ ಇಂದ ಬಂದಿರೋದು. ಒಂದು ನಕ್ಷತ್ರ ಸತ್ತು ಹೋದಾಗ ಬರುವಂತ ವೇಸ್ಟ್ ಹಾಗೂ ಗ್ಯಾಸ್ ಇಂದ ಈ ಮೂಲಿಕೆಗಳು ತಯಾರಾಗುತ್ತೆ. ಇದೇ ನಮ್ಮ ಶರೀರವನ್ನು ನಿರ್ಮಿಸಿರೋದು. ಅಂದ್ರೆ ನಾವೀಗ ನೋಡ್ತೀವಲ್ಲ, ಆಕಾಶದಲ್ಲಿರುವಂತ ನಕ್ಷತ್ರಗಳು, ಅದರ ಭಸ್ಮದಿಂದಾನೇ ನಾವು ರೂಪುಗೊಂಡಿರೋದು. ನಾವು ಲಿಟರಲ್ ಆಗಿ ಸ್ಟಾರ್ ಡಸ್ಟ್ ಇಂದ ತಯಾರಾಗಿದ್ದೀವಿ. ನಂಬರ್ 2, ನಮ್ಮ ಮೆದುಳು ಬ್ರಹ್ಮಾಂಡಕ್ಕೆ ಸಮಾನವಾದ ತಂತ್ರ ವ್ಯವಸ್ಥೆ. ನಮ್ಮ ಮೆದುಳಿನಲ್ಲಿ 100 ಬಿಲಿಯನ್ ನ್ಯೂರಾನ್ಗಳು ಇರುತ್ತೆ. ಇದು ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅಂದ್ರೆ, ಬ್ರಹ್ಮಾಂಡದಲ್ಲಿರುವಂತ ಗ್ಯಾಲಕ್ಸಿಗಳ ಜೊತೆ ಇದನ್ನ ಹೋಲಿಕೆ ಮಾಡಬಹುದು. ನಮ್ಮ ಮೆದುಳು ಒಂದು ರೀತಿಯ ನ್ಯೂರಲ್ ಯೂನಿವರ್ಸ್ ತರ ಇರುತ್ತೆ. ಪ್ರತಿ ಆಲೋಚನೆ ಒಂದು ಪ್ಲಾನೆಟ್ ತರ, ಪ್ರತಿ ಭಾವನೆ ಒಂದು ಗ್ಯಾಲಕ್ಸಿ ತರ ಇರುತ್ತೆ. ಇನ್ನು ನಂಬರ್ 3, ನಾವು ಉಸಿರಾಡುವಂತ ಗಾಳಿ. ಇದು ಎಲ್ಲಿಂದಾನೋ ಬಂದಂತ ಎನರ್ಜಿ ಅಲ್ಲ, ಇದು ಪ್ರಾಣವಾಯು. ಪ್ರಾಚೀನ ಶಾಸ್ತ್ರಗಳ ಪ್ರಕಾರ ಇದು ಬ್ರಹ್ಮಾಂಡದಲ್ಲಿರುವಂತ ಶಕ್ತಿ. ನಾವು ಉಸಿರು ಒಳಗೆ ಎಳೆದುಕೊಳ್ಳೋ ಮೂಲಕ ಬ್ರಹ್ಮಾಂಡವನ್ನ ನಮ್ಮೊಳಗೆ ಎಳ್ಕೊತಾ ಇದೀವಿ. ಪ್ರಾಣ ಅಂದ್ರೆ ಬದುಕೋಕೆ ಬೇಕಾದಂತ ಆಕ್ಸಿಜನ್ ಮಾತ್ರ ಅಲ್ಲ, ಅದೊಂದು ಸಬ್ಟೈಲ್ ಎನರ್ಜಿ. ನಂಬರ್ 4, ನಮ್ಮ ಹೃದಯ, ಯೂನಿವರ್ಸ್ ರಿದಮ್. ನಮ್ಮ ಹೃದಯ ಬಡಿತ ಒಂದು ಸ್ಪೇಸ್ ರಿದಮ್ ತರ ಇರುತ್ತೆ. ಇದು ಒಂದೊಂದು ಸಲ ಕಾಸ್ಮಿಕ್ ಸ್ಪೀಡ್ ನಂತೆ ಬದಲಾಗುತ್ತೆ. ಸಂತೋಷ, ಭಯ, ಪ್ರೀತಿ, ಕೋಪ ಎಲ್ಲ ಕೂಡ ಇದರ ಮೇಲೆ ಪ್ರಭಾವ ತೋರಿಸುತ್ತೆ. ನಮ್ಮ ಹೃದಯ ಒಂದು ರೇಡಿಯೋ ತರ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಅಂತ ಹಳೆ ಯೋಗಿ ಗ್ರಂಥಗಳು ಹೇಳುತ್ತವೆ. ನಂಬರ್ 5, DNA ಇಸ್ ಈಕ್ವಲ್ ಟು ಯೂನಿವರ್ಸಲ್ ಕೋಡ್. ನಮ್ಮ DNA ಒಂದು ಕೋಡ್. ಇದು ನಮ್ಮ ಪೂರ್ವಿಕರಿಂದ ನಮಗೆ ಬಂದಿರೋದು. ಆದ್ರೆ ಇದರ ನಿರ್ಮಾಣ ಮಾತ್ರ ನವಿಲುಗರಿಯಂತಹ ಸ್ಪೈರಲ್ ಗ್ಯಾಲಕ್ಸಿ ತರ ಇರುತ್ತೆ. ಈ ಕೋಡ್ ಅನ್ನು ಬ್ರಹ್ಮಾಂಡದ ಡಿಸೈನ್ ಜೊತೆ ಹೋಲಿಕೆ ಮಾಡಿ ನೋಡಿದ್ರೆ ಎರಡೂ ಒಂದೇ ತರ ಇರುವಂತ ಸ್ಯಾಟಲೈಟ್ ಜಾಮಿಟ್ರಿ ಅನ್ನೋ ವಿಷಯ ನಮಗೆ ಅರ್ಥ ಆಗುತ್ತೆ. ನಂಬರ್ 6, ಅಷ್ಟಾಂಗ ಯೋಗದಲ್ಲಿರುವಂತ ರಹಸ್ಯ. ಪ್ರಾಚೀನ ಭಾರತೀಯ ಯೋಗಶಾಸ್ತ್ರಗಳಲ್ಲಿ ನಮ್ಮ ಶರೀರವನ್ನು ಬ್ರಹ್ಮಾಂಡದಂತೆ ನೋಡ್ತಾ ಇದ್ರು. ಚಕ್ರಗಳ ಮೂಲಕ ಶಕ್ತಿಯನ್ನು ಉತ್ಪತ್ತಿ ಮಾಡೋ ಮೂಲಕ ನಾವು ಬ್ರಹ್ಮಾಂಡದ ಜೊತೆ ಒಂದಾಗಬಹುದು ಅಂತ ಹೇಳಿದ್ದಾರೆ. ನಂಬರ್ 7, ನಮ್ಮ ದೇಹ ಒಂದು ಚಿಕ್ಕ ಯೂನಿವರ್ಸ್ ಮಾಡೆಲ್. ನೋಡೋಕೆ ನಾವು ತುಂಬಾನೇ ಚಿಕ್ಕವರು, ಆದ್ರೆ ನಮ್ಮ ದೇಹದೊಳಗಿರುವಂತ ಕಾಂಪ್ಲೆಕ್ಸಿಟಿ ಹಾಗೂ ಇಂಟರ್ ಕನೆಕ್ಟೆಡ್ನೆಸ್ ಅನ್ನು ನೋಡಿದ್ರೆ ನಮ್ಮ ದೇಹ ಖಂಡಿತವಾಗ್ಲೂ ಒಂದು ಮಿನಿ ಯೂನಿವರ್ಸ್ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ನಮ್ಮೊಳಗಿರುವಂತ ಮೈಕ್ರೋಬಯೋ ಅಂದ್ರೆ ನಮ್ಮ ದೇಹದ ಒಳಗಿರುವಂತ ಸೂಕ್ಷ್ಮ ಜೀವಿಗಳು, ಇವುಗಳನ್ನ ನೋಡಿದ್ರೆ ನಾವು ಪ್ರಾಣಿಕ ಲಕ್ಷಣಗಳಿರುವಂತ ಪ್ರಪಂಚದಂತೆ ಕಾಣಿಸ್ತೀವಿ. ನಂಬರ್ 8, ನಾವು ವಿಶ್ವವನ್ನು ಪ್ರತಿಬಿಂಬಿಸ್ತೀವಿ. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಫೀಲಿಂಗ್ಸ್ ಎಲ್ಲವೂ ಕೂಡ ಯೂನಿವರ್ಸ್ ಒಳಗೆ ಬೆರೆತು ಹೋಗುತ್ತೆ. ಅವುಗಳಿಗೆ ಯೂನಿವರ್ಸ್ ಕೂಡ ಸ್ಪಂದಿಸುತ್ತೆ. ಇದನ್ನು ಲಾ ಆಫ್ ವೈಬ್ರೇಷನ್ ಅಂತ ಕರೀತಾರೆ. ಪ್ರತಿಯೊಬ್ಬರಿಗೂ ಈ ಶಕ್ತಿ ಇರುತ್ತೆ. ಇದನ್ನ ಅಂದ್ರೆ ನಮ್ಮ ಶಕ್ತಿಯನ್ನ ಈ ಬ್ರಹ್ಮಾಂಡ ಗುರುತಿಸಿ ತಿರುಗಿ ಅದೇ ರೀತಿಯಲ್ಲಿ ಒಂದು ಕನ್ನಡಿಯಂತೆ ನಮಗೆ ಪ್ರತಿಬಿಂಬಿಸುತ್ತೆ. ನಂಬರ್ 9, ನಮಗೆ ಫೀಲಿಂಗ್ಸ್ ಬಂದಾಗ ಯಾಕೆ ಈ ಪ್ರಕೃತಿ ಸ್ಪಂದಿಸುತ್ತೆ ಅಂತ ನೋಡೋಣ. ನಮ್ಮ ಶರೀರ ಈ ಯೂನಿವರ್ಸ್ ಜೊತೆ ಸೇಮ್ ಫ್ರೀಕ್ವೆನ್ಸಿಯಲ್ಲಿದ್ರೆ ನಮ್ಮ ಭಾವನೆಗಳು ಕೂಡ ಯೂನಿವರ್ಸ್ ಜೊತೆ ಟ್ಯೂನ್ ಆಗಿರುತ್ತೆ. ಆದ್ದರಿಂದಲೇ ನಾವು ವಿಜುವಲೈಸೇಷನ್, ಅಫರ್ಮೇಷನ್ ಮಾಡೋದಿಲ್ಲ ಅಂತಾರೆ. ನಂಬರ್ 10, ನಾವೇ ಬ್ರಹ್ಮಾಂಡ. ಕೊನೆಯದಾಗಿ ಒಂದು ಸತ್ಯ, ನಾವು ಬರೀ ಪ್ರಯಾಣಿಕರಲ್ಲ, ನಾವು ಕೂಡ ಒಂದು ಬ್ರಹ್ಮಾಂಡನೇ. ನಮ್ಮೊಳಗೇನೆ ಎಲ್ಲ ಇದೆ. ನಮ್ಮ ಶರೀರ ಗ್ಯಾಲಕ್ಸಿಗಳ ಜೊತೆ, ಚಕ್ರಗಳ ಜೊತೆ ಹಾಗೂ ಶಕ್ತಿಗಳ ಜೊತೆ ತುಂಬಿ ಹೋಗಿದೆ. ನಮ್ಮ ಎನರ್ಜಿಯನ್ನು ನಾವು ಚೆನ್ನಾಗಿ ಬಳಸ್ಕೊಂಡ್ರೆ
ನಾವು ಏನನ್ನ ಬೇಕಾದ್ರೂ ಸಾಧಿಸಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.